ಇನ್ನು ಬಜೆಟ್ ಕಲಾಪದ 7ನೇ ದಿನವಾದ ಇಂದು ಸರ್ಕಾರದ ಧೋರಣೆಯ ವಿರುದ್ಧ ಸ್ವತಃ ಸ್ಪೀಕರ್ ಅವರೇ ಗರಂ ಆದಂತಹ ಪ್ರಸಂಗ. ಸಚಿವರು ಮತ್ತು ಅಧಿಕಾರಿಗಳು ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸಲು ಅನುಪಸ್ಥಿತರಿದ್ರು. ಏನು ಜೋಕಾಗೋಯ್ತಾ ಸದನ? ಸ್ವತಃ ಸ್ಪೀಕರ್ ಅವರೇ ಗರಂ ಆಗಿದ್ದಾರೆ. ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡದೇ ಇರೋದಕ್ಕೆ ಯುಟಿ ಖಾದರ್ ಅವರು ಕಲಾಪವನ್ನೇ ಮುಂದಿಡಿದ್ರು. ಹೌದು, ನಿಯಮಾವಳಿ ಪ್ರಕಾರ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ ಅಂದ್ರೆ ಹೆಂಗೆ? ಉತ್ತರ ಬಾಕಿ ಉಳಿಸಿಕೊಂಡ ಅಧಿಕಾರಿಗಳನ್ನ ಸಸ್ಪೆಂಡು ಮಾಡಿ ಅಂತ ಸೂಚಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಸದನವನ್ನ ನಡೆಸ್ತಾ ಇದ್ದೀರಿ, ಯಾವ ರೀತಿ ತಾವು ಇದನ್ನ ಸೀರಿಯಸ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ಇದೇ ಗೊತ್ತಾಗುತ್ತೆ. ಸಚಿವರುಗಳು ಉತ್ತರ ಕೊಡೋಕ್ಕಿಲ್ಲ, ಅಧಿಕಾರಿಗಳು ಉತ್ತರ ರೆಡಿ ಮಾಡಿಲ್ಲ ಅಂತಂದ್ರೆ ಆ 230 ಪೈಕಿ 84 ಪ್ರಶ್ನೆಗಳಿಗೆ ಮಾತ್ರ ಸಚಿವರಿಂದ ಉತ್ತರ ಬಂದಿದೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅನ್ನೋದು ಇದರಿಂದಲೇ ಅರ್ಥ ಆಗುತ್ತೆ. ಏನಿದೆ ಅಂತದ್ದು ನಿಮಗೆ ಒತ್ತಡ ಅಂಥದ್ದು ತುಂಬಾ ಏನು ಗ್ಯಾಸ್ ಅಪ್ಲೈ ಮಾಡಕ್ ಹೋಗಿದ್ದೀರಾ ಎಲ್ಲರಿಗೂ ಮನ್ಮನೆಗೂ? ನಿಮ್ಮ ಕ್ಷೇತ್ರದಲ್ಲಿರೋ ಜನಕ್ಕೆ ಗ್ಯಾಸ್ ಹಾಕಕ್ಕೆ ಹೋಗಿದ್ರು ನೀವು ಸಚಿವರುಗಳು? ಕರೆಕ್ಟ್. ಯಾರು ಕೇಳೋ ಪ್ರಶ್ನೆ? ನಿಮ್ಮದೇ ಸದಸ್ಯರು ಕೇಳೋ ಪ್ರಶ್ನೆಗಳಲ್ವಾ? ಶಾಸಕರುಗಳು, ಸದನದ ಸದಸ್ಯರುಗಳು ತಾನೇ ಕೇಳೋದು. ಅವ್ರು ಕೇಳೋದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ನೀವು? ಶಾಸಕರ ಕೈಗೆ ಸಿಗ್ತಾ ಇಲ್ಲ. ಸ್ಪೀಕರೇ ಗರಂ ಆಗಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ. ಹೌದು ಯಪ್ಪ. ಅವ್ರಿಗೆ ಬೇಜಾರಾಗಿ ಸದನನೇ ಮುಂದೂಡಿದ್ದಾರೆ. ಆ ಲೆವೆಲ್ಗೆ ನಿಮಗೆ ಕಾಂಗ್ರೆಸ್ನ ಸಚಿವರಿಗೆ ಸೀರಿಯಸ್ನೆಸ್ ಇದೆ ಅಂದ್ರೆ ದೇವರೇ ಕಾಪಾಡ್ಬೇಕು ನಮ್ಮ ರಾಜ್ಯನ. ಬಿಜೆಪಿ ಅವ್ರು ಸುಳ್ಳಲ್ಲ ಇವ್ರ ಮೇಲೆ ಆರೋಪ ಮಾಡೋದು. ಇಂಥ ಅದು ಸದನದಲ್ಲೇ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಇನ್ನು ಜನರ ಮುಂದೆ ಹೋಗ್ಲಿ, ಸದನದಲ್ಲಿ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಸ್ವತಃ ಸ್ಪೀಕರ್ ಅವರೇ ಅದನ್ನ ಓಪನ್ ಆಗಿ ಹೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ ಸಚಿವರುಗಳು ಉತ್ತರ ಕೊಡೋದಕ್ಕೆ ಸದನದಲ್ಲಿ ಹಾಜರಿಲ್ಲ ಅನ್ನೋದಾದ್ರೆ ಯಾವ ಲೆವೆಲ್ಗಿದ್ದಾರೆ ಇವರು ಅಂತ. ಮತ್ತೆ ಯಾಕೆ ಜನರ ರೊಕ್ಕ ಹಾಳು ಮಾಡ್ತೀರಿ? ಸದನ ನಡೆಯಕ್ಕೆ ಎಷ್ಟು ಖರ್ಚಾಗುತ್ತೆ, ಹೌದಲ್ಲ? ಅದ್ಯಾಕೆ ಜನರ ರೊಕ್ಕ ಹಾಳು ಮಾಡ್ತೀರಿ? ನಿಮ್ಗೆ ಬ್ಯಾಡ್ ಆಗಿತ್ತಂದ್ರೆ ಅಧಿವೇಶನಗಳಾದ್ರೂ ಎದಕ್ ಮಾಡ್ತೀರಿ? ಇವ್ರು ಬೇಕಾಗಿದ್ದು ಯಾವ್ದು ಹೇಳಿ? ಜಿ 3 ದಿನ ವಿಶೇಷ ಅಧಿವೇಶನ ಕರೋ ಯಾವ ಲೆವೆಲ್ಗೆ ವಿಧಾನಸೌಧನ ಅಳ್ಳಾಡಿಸ್ಬಿಟ್ರು. ಹೌದು, ಬ್ಯಾಡ್ ಆಗಿದ್ದಾದ್ರೆ ಬೇಡ ನಮಗೇನಂತೆ, ಯಾರಿದ್ರೆ ಏನಂತೆ, ಯಾರು ಹೋದ್ರೆ ಏನಂತೆ. ಭಾಳ ಚೆನ್ನಾಗಿದೆ ನಿಮ್ಮ ಆ್ಯಟಿಟ್ಯೂಡ್. ಇವ್ರಿಗೂ ಒಂಥರ ಇವ್ರಿಗೂ ಏನು ಹೋಗ್ಬೇಕಂತ ಅನ್ಸ್ಬಿಟ್ಟೈತಿ. ಇವ್ರಿಗೂ ಏನು ನಡೀತಿಲ್ಲ ಸರ್ಕಾರದಾಗ ಇದ್ದಾದ್ರೂ ಏನೈತಿ, ಏನು ನಡೆಯೋಣ ಮನೆ ಕಡೆಗಂತ ಎಲ್ಲ ಮೆಂಟಲಿ ಪ್ರಿಪೇರ್ ಆಗಿದಾರ ಅನ್ಸುತ್ತೆ ಇವರು. ಜನನೂ ರೊಚ್ಚಿಗೆ ಎದ್ದು ಬಿಟ್ಟಾರ. ಯಾಕೋ ನಮ್ ನಡೆಯಲ್ಲ ಕಾಣುತ್ತೆ, ಹೋಗ್ಬಿಡೋಣ ಅತ್ಲಾಗ ಮನೆಯಾಗಂತ ಈಗಿಂದನೇ ಮೆಂಟಲಿ ಪ್ರಿಪೇರ್ ಆಗ ಸದನದಲ್ಲೂ ಇರಕ್ ಮನ್ಸಿಲ್ಲ ಅವರಿಗೆ.